ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಪಾಲಕ್ಕು ನಾನು 2 ಕಟ್ಟು ತೊಳೆದಿಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿ, ಹಸಿಮೆಣಸಿನ್ಕಾಯಿ, ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನೋಡಿ, ಬಿಸಿನೀರು ನಾನು ಫಸ್ಟೇ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ಕಾಯಿಸ್ಕೊಂಡಿರೋದ್ರಲ್ಲಿ ಇದು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪೆಲ್ಲ ಹಾಕಿದ್ಮೇಲೆ ಹಸಿಮೆಣಸಿನ್ಕಾಯಿ ನಾನೊಂದು 6 ಯೂಸ್ ಮಾಡ್ತಾಯಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ 6 ಯೂಸ್ ಮಾಡ್ತಾಯಿದ್ದೀನಿ. ಸಾಲ್ಟು ಮತ್ತು ಸಕ್ಕರೆ ಸ್ವಲ್ಪ. ಇದು ಕಲರ್ ಏನೂ ಆಗಬಾರ್ದು ಅಂದ್ಬಿಟ್ಟು ನಾನು ಸಾಲ್ಟು ಮತ್ತು ಇದು ಸಕ್ಕರೆ ಯೂಸ್ ಮಾಡ್ತಾ ಇರೋದು. ಒಂದು ಸ್ವಲ್ಪ ಅಷ್ಟೇ. ಗೋಡಂಬಿ ಒಂದು 12 ಪೀಸು. ನೋಡಿ, ಅದು ಬಿಸಿ ಆಗಲಿ. ಅದು ಬಿಸಿ ಆಗೋಷ್ಟರಲ್ಲಿ ಸಾಲ್ಟ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಬಿಸಿ ಆಗೋಷ್ಟರಲ್ಲಿ ಪನ್ನೀರ್ ಎತ್ಕೊಳ್ಳೋಣ. ಪನ್ನೀರನ್ನ ಆಯಿಲಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಪನ್ನೀರು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪುಡಿ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನಿಲ್ಲಿ 200 ಗ್ರಾಮ್ದು ಪನ್ನೀರ್ ಯೂಸ್ ಮಾಡಿರೋದು. ಪನ್ನೀರ್ ತಿನ್ನೋದ್ರಿಂದ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಇದೆ, ಮತ್ತು ಮಿನರಲ್ಸು, ಎಲಿಮೆಂಟ್ಸ್, ಇದು ಪೊಟ್ಯಾಷಿಯಮು, ಮೆಗ್ನೀಷಿಯಮು ಮತ್ತು ಕ್ಯಾಲ್ಶಿಯಮ್ ಎಲ್ಲ ಇದೆ ಪನ್ನೀರಲ್ಲಿ. ಯೂಸ್ ಮಾಡಿ ನೀವೂ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಖಾರದ ಪುಡಿ ಒಂದು 1/2 ಟೇಬಲ್ ಸ್ಪೂನು ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಇದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಒಳ್ಳೆಯದು. ನೋಡಿ, ಇಲ್ಲಿ ಪಾಲಕ್ ಯೂಸ್ ಮಾಡಿದ್ದೀನಿ, ನಾನು ಪನ್ನೀರು ಯೂಸ್ ಮಾಡಿದ್ದೀನಿ. ಪಾಲಕ್ಕು ಅಷ್ಟೇ ತುಂಬ ಒಳ್ಳೆಯದು. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಟ್ಟು ನಾನು ಬೇಯಿಸೋಕೆ ಇಕ್ಕಿದ್ದೀನಲ್ವ ಪಾಲಕ್ಕು, ಅದೆಲ್ಲ ಇದು ಮಾಡ್ಕೊಳ್ಳೋಣ, ರುಬ್ಬಕ್ಕೆ ಎತ್ಕೊಳ್ಳೋಣ. ನೋಡಿ, ಇದಾಗಿದೆ, ಸೈಡ್ಗೆ ಎತ್ಕೊತಾ ಇದ್ದೀನಿ. ಮತ್ತು ನೋಡಿ, ಅದೇ ಬಾಣಲಿಗೆ ಜೀರಿಗೆ 1 ಸ್ಪೂನು, ನೋಡಿ ಬೆಳ್ಳುಳ್ಳಿ ನಾನು ಒಂದು 4-5 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 4-5 ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಹುರ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಲಿ. ಎಣ್ಣೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು. ನೋಡಿ, ಇವಾಗ ಆನಿಯನ್ ನಾನು 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಮೆಣಸಿನ್ಕಾಯಿ ಒಂದು 2 ಯೂಸ್ ಮಾಡಿದ್ದೀನಿ, ಅದು ಗುಂಟೂರು. ಇವಾಗ ಆನಿಯನ್ ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನಾನು 2 ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಪಾಲಕ್ ಸೊಪ್ಪು ಬೆಂದಿದೆ,
ಅದನ್ನು ಸೈಡ್ಗೆ ಎತ್ಕೊತಾ ಇದ್ದೀನಿ ನಾನು. ಸೈಡ್ಗೆ ಎತ್ಕೊಂಡ್ಬಿಟ್ಟು ತಣ್ಣೀರಲ್ಲಿ ತೊಳ್ಕೊಬೇಕು. ತಣ್ಣೀರಲ್ಲಿ ತೊಳ್ಕೊಂಡಿದ್ದ ತಕ್ಷಣ ಹಂಗೆ ರುಬ್ಕೊಬೇಕು. ತಣ್ಣೀರಲ್ಲಿ ಯಾಕೆ ತೊಳ್ಕೊಳೋದಂದರೆ ಕಲರು ಏನೂ ಆಗಲ್ಲ. ಈ ಥರ ಮಾಡೋದ್ರಿಂದ ನೋಡಿ ತಣ್ಣೀರಲ್ಲಿ ತೊಳ್ಕೊತಾ ಇದ್ದೀನಿ. ಆಮೇಲೆ ಎಗ್ರೋದು ಇಲ್ಲ, ಒಂದೊಂದ್ಸಲಿ ಎಗ್ರು ಬಿಡುತ್ತೆ ಬಿಸಿಗೆ, ಅದಕ್ಕೆ ತಣ್ಣೀರಲ್ಲಿ ತೊಳ್ಕೊಂಡಿದ್ದು. ನೋಡಿ ಗೋಡಂಬಿ ಜೊತೆ ಇದು ಪಾಲಕ್ ಸೊಪ್ಪನ್ನು ರುಬ್ಕೊತಾ ಇದ್ದೀನಿ. ನೋಡಿ ಪಾಲಕ್ಕು ಫೈಬರು ಮತ್ತು ಫುಲ್ಲು ಇದಿರುತ್ತೆ, ಏಡ್ಸ್ ಇನ್ ಡೈಜೆಷನ್ ಇರುತ್ತೆ, ಮತ್ತು ಇದು ಕ್ಯಾನ್ಸರ್ಗೆ ಹೆಲ್ಪ್ ಮಾಡುತ್ತೆ, ಸ್ಟ್ರೆಂತ್ ಮತ್ತು ಇಮ್ಯೂನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ ಅರಿಶಿನ ಒಂದು 1/2 ಟೇಬಲ್ ಸ್ಪೂನು. ಮತ್ತು ಸ್ಕಿನ್ಗೂ ಅಷ್ಟೇ ಒಳ್ಳೆಯದು ಪಾಲಕ್ ಸೊಪ್ಪು. ಮತ್ತು ಬೋನ್ಸ್ ಯಾರಿಗಾದ್ರೂ ಇದೆ ಪ್ರಾಬ್ಲಮ್ ಇದ್ದರೆ ಅದು ಡಿಸೀಸ್ ಇದು ಮಾಡುತ್ತೆ, ಸ್ಟ್ರೆಂತ್ ಮಾಡುತ್ತೆ ಕಾಲು ಬೋನ್ಸ್ಗೆಲ್ಲ ಪಾಲಕ್ ಸೊಪ್ಪು ಯೂಸ್ ಮಾಡೋದ್ರಿಂದ. ನೋಡಿ ಪಾಲಕ್ಕು ಪನ್ನೀರ್ ಎರಡು ಎಷ್ಟು ಯೂಸಸ್ ಇದೆ ಅಂತ. ನೋಡಿ ನಾನು ರುಬ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನಿಮಗೆ ನೀರು ಯಾವ ಹದ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಯೂಸ್ ಮಾಡಿದ್ದೀನಿ. ನೋಡಿ ಇದು ಗರಂ ಮಸಾಲ ಜೀರಿಗೆ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನು. ಧನಿಯಾ ಪುಡಿ ಒಂದು 1/2 ಟೇಬಲ್ ಸ್ಪೂನು. ಮತ್ತು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರ್ತೀವಿ. ಸಾಲ್ಟು ಒಂದು 1/2 ಟೇಬಲ್ ಸ್ಪೂನು ನಾನು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸೊಪ್ಪಿಗೂ ಸಾಲ್ಟ್ ಹಾಕ್ಕೊಂಡಿದ್ದೆ, ಪನ್ನೀರ್ಗೂ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಕಲಿಸ್ಕೊಳ್ಳಿ ಮಸಾಲೆ ಎಲ್ಲ ಹಾಕಿದ್ಮೇಲೆ. ನೋಡಿ ಇಷ್ಟೇ, ನಾನು ಈ ಥರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ತಿರ್ಗಿಸ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಇದಕ್ಕೆ ಈ ಒಗ್ಗರಣೆನೇ ಟೇಸ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ಪನ್ನೀರ್ ನಾವೇನು ಹುರಿದ್ಬಿಟ್ಟು ಎತ್ಕೊಂಡಿದ್ದೀರೋ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ಇದೇ ಥರ ಚೆನ್ನಾಗಿ ಬರುತ್ತೆ. ನೀವು ಬೇಕಂದರೆ ಪನ್ನೀರಿನ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಪನ್ನೀರ್ ಹಾಕ್ಕೊಂಬಿಟ್ಟು ಒಂದ್ಸಲಿ ತಿರ್ಗಿಸ್ಕೊಳ್ಳೋಣ. ಇದೆಲ್ಲ ತಿರ್ಗಿಸ್ಕೊಂಡಿದ್ದಾದಮೇಲೆ ಒಗ್ಗರಣೆ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಕಲರ್ ಎಷ್ಟು ಗ್ರೀನಾಗಿ ಬಂದಿದೆ. ನೋಡಿ ಒಗ್ಗರಣೆಗೆ ತುಪ್ಪ ನೋಡಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೆಣ್ಣೆನೂ ಯೂಸ್ ಮಾಡ್ಬೋದು. ಇದಕ್ಕೆ ಜೀರಿಗೆ ಸ್ವಲ್ಪ ನೋಡಿ, ಜೀರಿಗೆ 1 ಟೇಬಲ್ ಸ್ಪೂನು. ಜೀರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಇದಾದಮೇಲೆ ಶುಂಠಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ಳೋಣ. ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದೆರಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ ಕಸ್ತೂರಿ ಮೆಥಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ಕಸ್ತೂರಿ ಮೆಥಿ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ನೋಡಿ ಶುಂಠಿ ಹಾಕ್ತಾಯಿದ್ದೀನಿ. ಸಣ್ಣ ಪೀಸು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಇಷ್ಟೇ ನೋಡಿ. ಇದು ತಡ್ಕ ಚೆನ್ನಾಗಿರುತ್ತೆ, ಪಾಲಕ್ ಪನ್ನೀರ್ಗೆ ಚೆನ್ನಾಗಿರುತ್ತೆ. ಈ ಥರ ತಡ್ಕ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಕಲ್ಲರು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇವತ್ತು ಚಪಾತಿಗೆ ಪಾಲಕ್ ಪನ್ನೀರ್ ರೆಡಿ ಮಾಡಿರೋದು. ಚಪಾತಿಗೆ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.